ಇದರಿಂದ ನೀವು ಡೈಲಿ ಹಲ್ಲು ಉಜ್ಜುತ್ತಾ ಇದ್ರೆ ಅಥವಾ ವಾರದಲ್ಲಿ ಒಂದೆರಡು ಸರಿ ಆದ್ರೂ ಈ ಪೌಡರ್ನ ಯೂಸ್ ಮಾಡಿ ಹಲ್ಲು ಉಜ್ಜುತ್ತಾ ಇದ್ರೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಇಂಪಾರ್ಟೆಂಟ್ ಆಗಿ ಅದರ ಜೊತೆಯಲ್ಲಿ ಹಲ್ಲು ತುಂಬಾ ಹಳದಿ ಆಗಿರೋದಿದ್ರೆ ಕೂಡ ಕಡಿಮೆ ಆಗುತ್ತೆ. ಈ ಮನೆ ಔಷಧ ರೆಡಿ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. 2 ಸ್ಪೂನ್ ಆಗುವಷ್ಟು ರಾಗಿ, ಇಡೀ ರಾಗಿ ಬೇಕಾಗುತ್ತೆ. ಹಾಗೆ 1/4 ಸ್ಪೂನ್ ಆಗುವಷ್ಟು ಓಂ ಕಾಳು, 1/4 ಸ್ಪೂನ್ ಆಗುವಷ್ಟು ಒಣಶುಂಠಿ ಪುಡಿ, 1/2 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1/4 ಸ್ಪೂನ್ ಆಗುವಷ್ಟು ಕಲ್ಲುಪ್ಪು. ಕಲ್ಲುಪ್ಪು ಇಲ್ಲ ಆದ್ರೆ ನಾರ್ಮಲ್ ಟೇಬಲ್ ಸಾಲ್ಟ್ ತಗೊಳ್ಬಹುದು. ಕಲ್ಲುಪ್ಪಿದ್ರೆ ತುಂಬಾ ಒಳ್ಳೆಯದು. ಫಸ್ಟಿಗೆ ನಾವು ತಗೊಂಡಿರುವಂತಹ ರಾಗಿನ ಹುರ್ಕೊಳ್ಬೇಕು, ಡ್ರೈ ಫ್ರೈ ಮಾಡಬೇಕು. ಅದಕ್ಕೆ ಆಯಿಲ್ ಏನು ಹಾಕಬಾರ್ದು. ಅದು ಸರಿಯಾಗಿ ಕಪ್ಪಗಾಗೋಷ್ಟು ಹೊತ್ತು ಹುರಿಬೇಕಾಗುತ್ತೆ. ಚೆನ್ನಾಗಿ ಹುರಿಬೇಕು. ಪಟ ಪಟ ಸಿಡಿಯೋಕೆ ಶುರು ಆಗುತ್ತೆ, ನಮಗೆ ಸೌಂಡಲ್ಲೇ ಗೊತ್ತಾಗುತ್ತೆ. ಅಷ್ಟು ಹೊತ್ತು ಹುರಿಬೇಕಾಗತ್ತೆ. ಇದೀಗ ಆಲ್ಮೋಸ್ಟ್ ಕಪ್ಪಗೆ ಆಗಿದೆ, ಸ್ಮೆಲ್ ಬರ್ತಾ ಇದೆ, ಹಾಗೆ ಪಟ ಪಟ ಅಂತ ಸಿಡಿತಾ ಕೂಡ ಇದೆ. ಸೊ ಇಷ್ಟು ಫ್ರೈ ಆದರೆ ಸಾಕು. ಇದನ್ನ ತೆಗೆದಿಟ್ಕೊಳ್ಳೋಣ ಸೈಡಿಗೆ. ಈಗ ನಾನು ತಗೊಂಡಿರುವಂತಹ ಜೀರಿಗೆ ಹಾಗೆ ಓಂ ಕಾಳು ಏನು ತಗೊಂಡಿದ್ದೀನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನ ಜಸ್ಟ್ ಬಿಸಿ ಮಾಡಿದ್ರೆ ಸಾಕಾಗತ್ತೆ. ಕೂಡಲೇ ಪಟ ಪಟ ಅಂತ ಸಿಡಿಯೋಕೆ ಶುರು ಆಗುತ್ತೆ. ಇದು ಆಲ್ರೆಡಿ ಈಗ ಸಿಡಿತಾ ಇದೆ, ಅಷ್ಟು ಸಿಡಿದ್ರೆ ಸಾಕಾಗತ್ತೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೋದು. ಇದನ್ನ ಕೂಡ ರಾಗಿ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಹುರಿದಿಟ್ಕೊಂಡಿರುವಂತಹ ರಾಗಿ, ಜೀರಿಗೆ ಮತ್ತೆ ಓಂ ಕಾಳು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಕುಟ್ಟಾಣಿಗೆ ಹಾಕ್ಕೊಳ್ಳಿ. ಹಾಗೆ ತಗೊಂಡಿರುವಂತಹ ಕಲ್ಲುಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಕಲ್ಲುಪ್ಪು ನಮ್ಮ ಹಲ್ಲು ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬಹುದು. ಹಾಗೆ ತಗೊಂಡಿರುವಂತಹ ಒಣಶುಂಠಿ ಪುಡಿ ಇದನ್ನ ಕೂಡ ಹಾಕ್ಕೊಳ್ಬೇಕು. ಇದಿಷ್ಟನ್ನ ಒಟ್ಟಿಗೆ ಈಗ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ನೈಸಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೀವು ಜಾಸ್ತಿನೇ ಮಾಡ್ತಿರಾದ್ರೆ ಮಿಕ್ಸಿ ಜಾರಲ್ಲೇ ಮಾಡಬಹುದು. ಇದೀಗ ಸ್ವಲ್ಪ ಇರೋದ್ರಿಂದ ಮಿಕ್ಸಿ ಜಾರಲ್ಲಿ ಆಗೋದಿಲ್ಲ, ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಕುಟಾಣಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಪೌಡರ್ ಆಗಿದೆ. ಇದನ್ನು ನಾವು ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಇಷ್ಟು ನಮಗೆ ಒಂದೇ ಸರಿಗೆ ಬೇಕಾಗಲ್ಲ. ಇದನ್ನು ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು ಇದನ್ನು ಸ್ವಲ್ಪ ತಗೊಂಡು ಬೆರಳಲ್ಲೇ ಮಾಡ್ಬೋದು. ಬೆರಳಲ್ಲಿ ಸ್ವಲ್ಪ ತಗೊಂಡು ಹಲ್ಲು ಉಜ್ಜಬಹುದು. ಇಲ್ಲ ನಿಮಗೆ ಬೆರಳಲ್ಲಿ ಅಷ್ಟು ಕಂಫರ್ಟೇಬಲ್ ಆಗ್ತಿಲ್ಲ ಅಂತಾದರೆ ಬ್ರಷಲ್ಲಿ ಕೂಡ ಯೂಸ್ ಮಾಡಬಹುದು. ಇದರಿಂದ ನೀವು ಡೈಲಿ ಹಲ್ಲು ಉಜ್ಜುತ್ತಾ ಇದ್ರೆ ಅಥವಾ ವಾರದಲ್ಲಿ ಒಂದೆರಡು ಸರಿ ಆದರೂ ಈ ಪೌಡರ್ನ ಯೂಸ್ ಮಾಡಿ ಹಲ್ಲು ಉಜ್ಜುತ್ತಾ ಇದ್ರೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಇಂಪಾರ್ಟೆಂಟ್ ಆಗಿ ಅದರ ಜೊತೆಯಲ್ಲಿ ಹಲ್ಲು ತುಂಬಾ ಹಳದಿ ಆಗಿರೋದಿದ್ರೆ ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ನಾವು ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್, ಎಸ್ಪೆಷಲಿ ಉಪ್ಪು ಇದೆ ಅಲ್ಲ, ಹಲ್ಲು ಹಳದಿ ಆಗಿರೋದನ್ನ ಕರೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಒಣಶುಂಠಿ ಪುಡಿ, ಜೀರಿಗೆ ಎಲ್ಲ ಇರೋದ್ರಿಂದ ಹಲ್ಲು ಹುಳುಕಾಗೋದನ್ನ ಕೂಡ ತಡೆಯುತ್ತೆ. ಅದೇ ರೀತಿ ಹಲ್ಲು ಅಥವಾ ವಸಡು ತುಂಬ ಸ್ಟ್ರಾಂಗ್ ಆಗುತ್ತೆ. ಇದರಿಂದಾಗಿ ಹಲ್ಲು ನೋವೆಲ್ಲ ಅಷ್ಟು ಬೇಗ ಬರೋದಿಲ್ಲ, ಹಲ್ಲು ಹುಳುಕಾಗಲ್ಲ, ಹಲ್ಲಿನ ಸಮಸ್ಯೆನೇ ಕಾಡೋದಿಲ್ಲ. ಆ್ಯಕ್ಚುಲ್ ಆಗಿ ಹಲ್ಲಿನ ಸಮಸ್ಯೆಗಳನ್ನು, ಮುಖ್ಯವಾಗಿ ಹಲ್ಲು ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾನಿಲ್ಲಿ ಹೇಳಿರುವಂತಹ ಟಿಪ್ಸ್ ಅಥವಾ ಒಂದು ಮನೆ ಮದ್ದು ಏನಿದೆ, ಇದು ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.